ಹಾರಕೂಡ ವಾಹಿನಿಗೆ ಸ್ವಾಗತ. ಶ್ರೀಮದ್ ಹಾರಕೂಡ ಪಟ್ಟಾಚರ ಘನಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿನ್ ಸದ್ಗುರು ಚನ್ನ ಬಸವ ಶಿವಯೋಗೀಂದ್ರ ಪ್ರಭಾಭಾಸ್ಕರ ಪ್ರೇಮಂ ಬೆತ್ತು ಪೊಗಳುವ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀವಾಡನ್ನ ಕೃಪಾಳು ಬೇಗ ಕೃಪೆಯಂ ಸದ್ಭಕ್ತಿ ಸನ್ಮುಕ್ತಿಯಂ. ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಮತ್ತು ನಮಗೆ ಯಾವುದೇ ಕಠಿಣ ಪ್ರಸಂಗ ಬಂದಾಗ ನಮ್ಮನ್ನು ಸದಾ ರಕ್ಷಾ ಕವಚವಾಗಿ ನಿಂತು ಆಶೀರ್ವದಿಸುತ್ತಿರುವಂತಹ ಮಹಾಯೋಗಿ ಹಾರಕೂಡದ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಪಾದಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ ಇಂದು ಹಮ್ಮಿಕೊಂಡಿರುವಂತಹ ಭಕ್ತಿಯ ಪುರವಾಗಿರುವಂತಹ ಸೇಡಂ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿ ನಿಮ್ಮೆಲ್ಲರ ತನು ಮನ ಧನದ ಸಹಾಯದಿಂದ ಹಮ್ಮಿಕೊಂಡಿರುವಂತಹ ನಮ್ಮ 691ನೇ ತುಲಾಭಾರದ ಈ ಪವಿತ್ರ ಪ್ರಸಂಗದಲ್ಲಿ ಭಾಗವಹಿಸಿ ಪಾವನ ಉಪಸ್ಥಿತಿಯನ್ನು ಹೊಂದಿರುವಂತಹ ಈ ಗ್ರಾಮದ ಹಿರಿಯರಾಗಿರುವಂತಹ ಲಿಂಗೈಕ್ಯ ಶ್ರೀ ಸಂಗನಬಸಯ್ಯ ಸ್ವಾಮೀಜಿಯವರ ಸುಪುತ್ರರಾಗಿರುವಂತಹ ಶ್ರೀ ಶರಣಯ್ಯ ಸ್ವಾಮೀಜಿಯವರೇ ಮತ್ತು ಶರಣಗೌಡ ಪಾಟೀಲ್ರವರೇ, ವಿಶೇಷವಾಗಿ ಈ ಭಾಗ ಭಕ್ತಿಯ ಪರಂಪರೆಯಿಂದ ಬಾಳುತ್ತಿರುವಂತಹ ಹಾರಕೂಡ ಮಠದ ಪರಮ ಸದ್ಭಕ್ತರಾಗಿರುವಂತಹ ಶ್ರೀ ಸಂಗಣ್ಣ ಪಾಟೀಲ್ ರಿಜಂಕಿಯವರೇ ಮತ್ತು ವಿಶೇಷವಾಗಿ ನೀರಳ್ಳಿ ಗ್ರಾಮದಲ್ಲಿ ಹಿಂದಿನಿಂದಲೂ ಕೂಡ ಭಕ್ತಿಯ ಪರಂಪರೆಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಿ ಇಂದು ಲಿಂಗೈಕ್ಯರಾದರೂ ಕೂಡ ಅವರ ಹೆಸರು ನಮ್ಮ ಮನದಲ್ಲಿದೆ. ಇಲ್ಲಿಯ ಶ್ರೀ ಶರಣಪ್ಪ ಗೌಡರು, MC ಪಾಟೀಲ್ರು, ಅವರ ಪುತ್ರರಾಗಿರ್ತಕ್ಕಂಥ ಈ ಶರಣಗೌಡರು ಮತ್ತು ನಮ್ಮ ಶಿವಶರಣಪ್ಪ ಸಾಹು ಅವರು, ಶಿವರಾಯ ಸಾಹು ಅವರು ಮತ್ತು ಭೀಮರಾವ್ ಸಾಹು ಅವರು ಅನೇಕ ಅನುಭಾವಿಗಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರೆ ಹಾರಕೂಡ ಮಠಕ್ಕೂ ಮತ್ತು ನೀರಳ್ಳಿ ಗ್ರಾಮಕ್ಕೂ ಕೇವಲ 1 ವರ್ಷದ ಸಂಬಂಧ ಇಲ್ಲ, ಸುಮಾರು 100 ವರ್ಷಗಳ ಸಂಬಂಧ ಇರತಕ್ಕಂಥ ಗ್ರಾಮ ಅದು ನೀರಳ್ಳಿ ಗ್ರಾಮ. ಅಷ್ಟೇ ಅಲ್ಲ, ವಿಶೇಷವಾಗಿ ನಮ್ಮ ಹಿಂದಿನ ಗುರುಗಳಾಗಿರುವಂತಹ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರು ಈ ಗ್ರಾಮಕ್ಕೆ ಆಗಮಿಸಿದಾಗ, ಯಾಕಂದ್ರೆ ನಮ್ಮದು ಯಾವುದಂದ್ರೆ ಹೈಬ್ರಿಡ್ ಬೆಳೆಯುವಂಥ ನಾಡು ನಮ್ದು. ಅವಾಗ ಈಗ ಸ್ವಲ್ಪ ಬೆಳೆಜೋಳ ಬೆಳೀತಾ ಇದ್ದಾರೆ, ಬರೀ ಹೈಬ್ರಿಡ ಸಜ್ಜಿ ತೊಗರಿ ಇಷ್ಟೇ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಈ ಭಾಗದ ಭಕ್ತರು ಹಾರಕೂಡ ಮಠಕ್ಕೆ ಬಂದು ಅಲ್ಲಿ ಹೈಬ್ರಿಡ್ ರೊಟ್ಟಿನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಮನಸ್ಸಿನಾಗ ಒಂದು ಸಂಕಲ್ಪ ಮಾಡ್ತಾರೆ. ಯಾವ ಸಂಕಲ್ಪ ಅಂದ್ರೆ, ಅಪ್ಪೋರೆ ಗುರುಲಿಂಗ ಶಿವಾಚಾರ್ಯ ನಮ್ಮ ಊರಿಗೆ ನೀವು ಬರಬೇಕು. ಯಾಕೆ ಬರಬೇಕು ನೀರಳ್ಳಿಗ? 1950ನೇ ವರ್ಷದಲ್ಲಿ ನಡೆದಂಥ ಘಟನೆ ಅಂದರೆ 75 ವರ್ಷಗಳ ಪೂರ್ವದಲ್ಲಿ ನಡೆದಂಥ ಘಟನೆ ಅದು. ನಮ್ಮ ಊರಿಗೆ ಬರಬೇಕ್ರಿ. ಈ ಊರಿಗೆ ಬಂದಾಗ ಶಾಣಪ್ಪ ಗೌಡರು ಎಲ್ಲ ಭಕ್ತಾದಿಗಳನ್ನು ಬರಮಾಡಿಕೊಂಡು ಒಂದು ಪೂಜ್ಯ ನಮ್ಮ ಗುರುಲಿಂಗ ಶಿವಾಚಾರ್ಯರಿಗೆ ವಚನವನ್ನು ಕೊಟ್ಟರು. ವಚನ ಏನು ವಚನ ಕೊಟ್ಟಂದ್ರೆ, ಆ ಭಾಗದಲ್ಲಿ ಹೆಚ್ಚಾಗಿ ಬೆಳಜಾಳ ಆಗುವುದಿಲ್ಲ, ಈ ಒಂದು ನೀರಳ್ಳಿ ಗ್ರಾಮದಿಂದ ಇಲ್ಲಿಯ ದಾಸೋಹ ಆಗಬೇಕು. ಎಲ್ಲಿಯವರೆಗೆ ಆಗಬೇಕಂದ್ರೆ ಸೂರ್ಯ ಚಂದ್ರ ಇರುವವರೆಗೆ ದಾಸೋಹ ಆಗಬೇಕೆನ್ನುವಂಥ ಸಂಕಲ್ಪವನ್ನು ಕೊಟ್ಟು ಶರಣಪ್ಪ ಗೌಡರು, ಸಂಗನಬಸಯ್ಯ ಸ್ವಾಮೀಜಿಯವರು, ನಮ್ಮ ಬಸವರಾಜ ಮಾಸ್ಟರ್ ಅವರು ಎಲ್ಲ ದಿವ್ಯಾನುಭಾವಿಗಳು ಕೂಡಿಕೊಂಡು 1950ನೇ ವರ್ಷದಿಂದ ಪ್ರತಿ ವರ್ಷ ಹಾರಕೂಡ ಮಠಕ್ಕೆ ತಪ್ಪಲಾರದೆ ಪ್ರತಿ ವರ್ಷ 75 ವರ್ಷದಿಂದ ದಾಸೋಹ ಮಾಡುವಂಥ ಭಕ್ತಾದಿಗಳ ಪರಂಪರೆಯಲ್ಲಿ ಯಾವ ಗ್ರಾಮ ಸೇರ್ತಾ ಇದೆ ಅಂದರೆ ನೀರಳ್ಳಿ ಗ್ರಾಮ ಸೇರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗಾದರೂ ಕೂಡ ನಮ್ಮ ಮಲ್ಲಿನಾಥ್, ನಮ್ಮ ಸಹೋದರರಾಗಿರುವಂತಹ ಮಲ್ಲಿನಾಥ್ ಹಿರೇಮಠ ಅವರು ಒಂದು ಸಲ ಬಂದು ಹೋಗ್ತಾರೆ. ನಾಮಕೆ ವಾಸ್ತೆ ಅಂತಾರೆ, ಅದು ನಾಮಕೆ ವಾಸ್ತೆ. ಒಂದು ಸಲ ಬಂದು ಹೋದರೆ ಇಲ್ಲಿ ಎಲ್ಲ ಯುವಕರು ಕೂಡ್ಕೊಂಡು ಬಹಳ ಭಕ್ತಿ ವಿಶ್ವಾಸದಿಂದ ಪ್ರಸಾದವನ್ನು ನೀವೆಲ್ಲ ಸಂಗ್ರಹ ಮಾಡಿ ಜೋಳವನ್ನು ಬೆಳಜೋಳ ಕಳಿಸ್ತೀರಿ. ಅದು ನೀವು 5 ಚೀಲ ಕಳಿಸಿರ್ಬೋದು, 11 ಚೀಲ ಕಳಿಸ್ಬೋದು ನಿಮ್ಮ ಗ್ರಾಮದಿಂದ. ಅದು 11 ಚೀಲ ಅಲ್ಲ, ಅದು 1,00,000 ಚೀಲ ಎನ್ನುವಂಥ ಭಾವನೆ ನಮಗೆ ಅದ. 1,00,000 ಚೀಲ ಎನ್ನುವಂಥ ಯಾಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಕೊಟ್ಟಿರುವಂತಹ ದಾಸೋಹದ ಸೇವೆ ಅದು ಯಾರಿಗೆ ಮುಡ್ತಾ ಇದೆ ಅಂತಂದ್ರೆ ಪವಿತ್ರ ಭಾವನೆಯಿಂದ ಬಂದಿರುವಂತಹ ಭಕ್ತಾದಿಗಳಿಗೆ ಮುಡ್ತದೆ. ಯಾಕೆಂದ್ರೆ ಹಾರಕೂಡ ಮಠಕ್ಕೆ ಬಂದಾಗ
ನೀವೆಲ್ಲ ಸದ್ಭಕ್ತಾಗಲಿ. ಈ ಭಾಗದಿಂದ ಸೇಡಂದೂರು, ನೀರಳ್ಳಿ, ಕೊಂತನಹಳ್ಳಿ, ಬೊಮ್ಮನಹಳ್ಳಿ, ಊಡ್ಗಿ, ಶಿರೊಳ್ಳಿ ಅನೇಕ ಗ್ರಾಮದಿಂದ ಎಲ್ಲ ಭಕ್ತಾದಿಗಳು ಬರ್ತೀರಿ. ನೀವು ಹ್ಯಾಂಗೆ ಬರ್ತೀರಿ ಅಂತಂದ್ರೆ ಹಾರ್ಕೋಡು ಮಠಕ್ಕೆ ಬಂದು ನಮಸ್ಕಾರ ಮಾಡ್ತೀರಿ. ಮುತ್ಯಾನ ಗದ್ಗಿಗೆ ನಮಸ್ಕಾರ ಮಾಡಿ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ, ನಿಮ್ಮ ಭಾವನಾ ಏನಿರ್ತಂದ್ರೆ ಏನೇ ಮನ್ಯಾಗ ತೊಂದರೆ ಇರಲಿ, ನಿಮ್ಮ ಮನ್ಯಾಗ ಅತ್ತಿ ಸ್ವಚ್ಛ ಜಗಳಾರ ಇರ್ಬೋದು, ಗಂಡನ ಜಗಳಾರ ಇರ್ಬೋದು, ಗಂಡ ಬಂದು ಹೊಡಿತಿರ್ಬೋದು, ನಿಮ್ಗೆ ಏನೇ ಇದ್ರೂ ಕೂಡ ಹಾರ್ಕೋಡು ಮಠಕ್ಕೆ ಬಂದಾಗ ನಿಮ್ಮ ಭಾವ ಹೆಂಗಿರ್ತಂದ್ರೆ ಕೇವಲ ಭಕ್ತಿ ಭಾವ ಇರ್ತದೆ. ಭಕ್ತಿ ಭಾವ ಅಂತಹ ಪ್ರೀತಿ ಭಕ್ತಿಯಿಂದ ಹಾರ್ಕೋಡು ಮಠಕ್ಕೆ ಬಂದು ನಮಸ್ಕಾರ ಮಾಡ್ತೀರಿ ಅಂದ ಮೇಲೆ ನಮಗೇನು ಖುಷಿ ಆಗ್ತಾ ಇದೆ ಅಂದ್ರೆ, ಪರಮಾತ್ಮ ಹೆಂಗನಾರಿ ಅಂತ ಕೇಳಿದಾಗ ಎಲ್ಲೇನಾರಿ ಪರಮಾತ್ಮ ನಮಗರ ಕಂಡಿಲ್ರಿ ಅಂತ. ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲಿಯವರೆಗೆ ಪರಮಾತ್ಮ ದೇವರನ್ನೇ ಯಾರು ನೋಡಿಲ್ಲ. ಯಾಕೆಂದ್ರೆ ನೇಚರ್ ಈಸ್ ಗಾಡ್, ನೇಚರ್ ಪವರ್ ಈಸ್ ಗಾಡ್. ಸೃಷ್ಟಿಯೇ ದೇವರು, ಸೃಷ್ಟಿಯಲ್ಲಿರ್ತಕ್ಕಂಥ ಅಗೋಚರವಾದಂತಹ ಶಕ್ತಿಯೇ ದೇವರು. ನಿರಾಕಾರ ಸ್ವರೂಪವಾಗಿರುವಂತಹ ಪರಮಾತ್ಮನನ್ನ ಕಣ್ಣಿಗೆ ಕಾಣುವುದಿಲ್ಲ ಪರಮಾತ್ಮ. ಆ ಪರಮಾತ್ಮನನ್ನ ಹಾರ್ಕೋಡು ಮಠದ ಭಕ್ತಾದಿಗಳು ಯಾವ ರೂಪದಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ಪರಮ ಪೂಜ್ಯ ಚನ್ನಬಸವ ಶಿವಗಳ ಮೂರ್ತಿಯ ರೂಪದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಸಾಕ್ಷಾತ್ ಪರಮಾತ್ಮ ಇಲ್ಲಿ ನೋಡಿ ಒಳಗೆ ಹೋದಾಗ ಎಷ್ಟು ಖುಷಿ ಆಗ್ತದೆ. ಮುತ್ತೇವ್ರ ಮೂರ್ತಿ ಕೂಡಿಸಿದ್ರಿ ನೀವೆಲ್ಲ. ಹಾರ್ಕೋಡು ಚನ್ನಬಸವ ಶಿವಗಳ ಮೂರ್ತಿ ಅದು ಸಾಮಾನ್ಯವಾಗಿರುವಂಥ ಮೂರ್ತಿ ಅಲ್ಲ. ಕೆಳಗೆ ಮೂರ್ತಿ ಕೂಡಿಸಿರಿ, ಮ್ಯಾಗ ಕಳಸ ಏರಿಸಿರಿ. ಒಂದು 4-5 ವರ್ಷದಿಂದ ಏನೋ ಘಟನೆ ಆಯ್ತಿಲ್ಲಿ, ಘಟನೆ ಆಯ್ತಿಲ್ಲ. ಅಲ್ಲಿ ಹಾರ್ಕೋಡು ಮಾಡಿದಾಗ ಮೂರ್ತಿ ಒಯ್ದಿರಿ, ಒಯ್ಲಾಕ್ ಬಂದ್ರು ಅಲ್ಲೇ ಇಟ್ಟು ನಮಸ್ಕಾರ ಮಾಡಿ ಹೋದ್ರು. ಇದು ಕಳಸ ಏನೋ ಒಯ್ದ್ರ ಅಂತ ಹೇಳ್ಬಿಟ್ಟಾರ. ಕಳಸನ ಒಯ್ದು ಇಲ್ಲೇ ಬಿಟ್ರಂತ. ಆದ್ರ ಹಿತ್ತಾಳಿ ಕಳಸ ಏರ್ಸಿರುವಂತಹ ಕಳಸ ಕತ್ಕೊಂಡು ಹೋಗ್ಬೋದು, ಹಿತ್ತಾಳಿ ಸಾಮಾನು ಕತ್ಕೊಂಡು ಹೋಗ್ಬೋದು. ಆದ್ರೆ ನಿಮ್ಮೆಲ್ಲರ ನೀರಳ್ಳಿ ಗ್ರಾಮದ ಭಕ್ತಾದಿಗಳ ಹೃದಯದಲ್ಲಿರುವಂತಹ ಚನ್ನಬಸವ ಶಿವಗಳ ಭಕ್ತಿ ಯಾರು ಕತ್ಕೊಂಡು ಹೋಗ್ಲಕ್ಕೆ ಸಾಧ್ಯ. ಇದು ಸಾವಿರಾರು ವರ್ಷಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಘಟನೆ ಇದೆ, ಭಕ್ತಿಯ ಪರಂಪರೆ ಇದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ರಚಯ ಸ್ವಾಮಿಯವರು ಹೇಳಿದ್ರು, ಮೇ 21ನೇ ತಾರೀಕಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆ ಆಯ್ತು. ಘಟನೆ ಆದಾಗ ಅದು ಯಾವುದೇ ತೊಂದರೆ ಆಗಲಿಲ್ಲ. ಯಾಕೆಂದ್ರೆ ಅದು ಲಾರಿದ ಬಲಕ್ಕೆ ಹೋಗೋ ಬದಲು ಎಡಕ್ಕೆ ಬಂದನು. ಕೇವಲ ಒಂದು 3 ಇಂಚಿನಲ್ಲಿ ಆಕ್ಸಿಡೆಂಟ್ನಿಂದ ನಾವು ಪಾರಾದೆವು. ಆದ್ರೆ ಏನು ಅನ್ನಿಸ್ತಂದ್ರೆ ಅಂಥ ಲಾರಿ ಬಂದು ಡಿಕ್ಕಿ ಹೊಡೆದ್ರು, ಕಂಟೈನರ್ ಅದು ಲಾರಿ ಬಂದು ಡಿಕ್ಕಿ ಹೊಡೆದ್ರು ನಮ್ಮ ಕಾರ್ ಒಂದು ಹೀರೋ ಹೊಂಡ ಹೊಡೆದ್ರೆ ಅಲಗಾಡ್ತಾವ ಕಾರ್. ಆದ್ರೆ ನಮ್ಮ ಕಾರ್ ಯಾವುದೇ ರೀತಿಯಿಂದ ಅಲಗಾಡಿಲ್ಲ ಸಹಿತ. ಯಾಕಂದ್ರೆ ನಿಮ್ಮೆಲ್ಲರ ಭಕ್ತಿಯಿಂದ ಅಲಗಾಡಿಲ್ಲ. ಚನ್ನಬಸವ ಶ್ರೀಗಳ ಭಕ್ತಿಯಿಂದ ಅವರ ಕೃಪಾಶೀರ್ವಾದದಿಂದ ಆ ಘಟನೆಯಿಂದ ಪಾರಾಗಿದ್ದೇವೆ. ಯಾಕೆಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ, ಯಾಕಂದ್ರೆ ಸೂರ್ಯ ಚಂದ್ರರಿಗೂ ಕೂಡ ಗ್ರಹಣಗಳಿರ್ತವೆ, ಸೂರ್ಯ ಚಂದ್ರನಿಗೂ ಗ್ರಹಣ ಇರ್ತವ. ಆದ್ರೆ ನಾವೆಲ್ಲ ಏನು ಕೇಳಬೇಕಂದ್ರೆ ಹಾರ್ಕೋಡು ಮುತ್ತವರಿಗೆ ಒಂದು ಮಾತನ್ನು ಕೇಳಬೇಕು. ನೀವು ಏನು ಕೇಳಬೇಕಂದ್ರೆ, ಹೇ ಶಿವಯೋಗಿ, ಹಾರ್ಕೋಡದ ಚನ್ನಬಸವ ಶಿವಯೋಗಿ, ಏನೇ ಕಷ್ಟ ಕೊಡೋದಿದ್ರು ಕೊಡು, ಬರಲಿ ನಮ್ಮ ಕಷ್ಟ. ಯಾಕಂದ್ರೆ ಜೀವನದ ಮೇಲೆ ಕಷ್ಟಗಳು ಬರ್ತಾವ. ಆದರೆ ಆ ಕಷ್ಟ ಬಂದಾಗ ಸಹಿಸಿಕೊಳ್ತಕ್ಕಂಥ ಶಕ್ತಿ ಕೊಡು, ಅದೇ ಶ್ರೇಷ್ಠ ಆಶೀರ್ವಾದ ಕೊಡು ಅನ್ನುವಂಥ ಭಾವನೆ ನಾವೆಲ್ಲರೂ ಕೂಡ ಬೇಡಬೇಕಾಗದ. ಆ ದಿಶೆಯಲ್ಲಿ ಅಂತಹ ಸದ್ಭಾವನೆಯನ್ನು ಇಟ್ಟುಕೊಂಡು ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಯಾಕೆಂದ್ರೆ ನಿಜವಾಗಿ ಪುಟ್ಟರಾಜ ಕವಿ ಗವಾಯಿಗಳು ಬರುವ ಒಂದು ಮಾತು ಹೇಳ್ತಾರೆ. ಪುಟ್ಟರಾಜ ಗವಾಯಿಗಳು ತಮ್ಮ ವಚನದಲ್ಲಿ ಬರಿತಾ ಇದ್ದಾರೆ, ನಿಜವಾಗಿ ದೇವರು ದೇವರು ಮಹಾದೇವ ಮಹಾದೇವ ಅಂತ ಯಾರಿಗೆ ಕರಿಬೇಕಂದ್ರೆ ಅವರು ತಮ್ಮ ವಚನದಲ್ಲಿ ಬರಿತಾ ಇದ್ದಾರ, ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧರ್ಮ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ ಭಕ್ತನೇ ಮಹಾದೇವ ಅನ್ನುವಂಥ ಭಾವನೆ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲ ಮಾತೆಯರು, ಸದ್ಭಕ್ತಾದಿಗಳು, ಸೇಡಂ ತಾಲೂಕಿನ ಎಲ್ಲ ಸದ್ಭಕ್ತಾದಿಗಳು, ಮೀನು ಹಾಬಳದವರು ಎಲ್ಲರೂ ಇಲ್ಲಿ ಬಂದು ಕೂತಿದ್ದೀರಿ. ನೀವೆಲ್ಲ ನಮಗೆ ಹೆಂಗೆ ಕಾಣ್ತಾ ಇದ್ದೀರಿ ಅಂದ್ರೆ ಬಹಳ ಪವಿತ್ರ ಭಾವನೆಯಿಂದ ನಿಮ್ಮೆಲ್ಲರ ಮುಖವನ್ನು ನೋಡಿದಾಗ, ನಿಮ್ಮ ಭಾವವನ್ನು ನೋಡಿದಾಗ, ನಿಮ್ಮ ಭಕ್ತಿಯನ್ನು ನೋಡಿದಾಗ ನಮಗೆ ಚನ್ನಬಸವ ಶ್ರೀಯೋಗಿ ಎಲ್ಲಿ ಕಾಣ್ತಾ ಇದ್ದಾನಂದ್ರೆ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಹಾರ್ಕೋಡು ಮುತ್ತಿಯವರನ್ನು ನೋಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ನಂಬು ನೀಂ ದೈವವನು, ನಂಬು ಸ್ವಯಂಭುವನು, ನಂಬು ಸಾಂಬನ ಮನದಿ ತುಂಬು ಭಕ್ತಿಯನು, ಬಿಂಬವೋ ಕಂಬವೋ ನಂಬುಗೆ ಮಾತ್ರದಿಂದ ಇಂಬುಗೊಳ್ಳುವುದು ದೇವ ಬರಳ ಮನೆಯ ಎನ್ನುವಂಥ ಮಾತನ್ನು ಡಿ ವಿ ಗುಂಡಪ್ಪನವರು ಹೇಳ್ತಾ ಇದ್ದಾರೆ. ಅಂದ್ರೆ ನಿಜವಾಗಿ ದೇವರ ಪರಮಾತ್ಮನ ಕೃಪೆ ಆಶೀರ್ವಾದ ಆಗಬೇಕಾದ್ರೆ ನಂಬಿಕೆ ಇದ್ದಾಗ ಮಾತ್ರ ನಮಗೆ ಆಶೀರ್ವಾದ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ.
ಹಾರ್ಕೋಡು ಮುತ್ತೇವರ ಮ್ಯಾಗ ನಂಬಿಕೆ ಇಟ್ಟರೆ ಏನಾಗ್ತಾ ಇದೆ ಅನ್ನುವಂಥ ಪವಾಡಗಳನ್ನ ಸಾವಿರಾರು ಪವಾಡಗಳಿವೆ. ನೀವೆಲ್ಲ ಪುರಾಣದ ಕೇಳಿದ್ರೆ ಇಲ್ಲಿ ಪುರಾಣ ಹಚ್ಚಿರು ಶರಣೇಶ್ವರ ಸ್ವಾಮಿಯವರು, ಹಾರ್ಕೋಡು ಮುತ್ತೇವರ ಪುರಾಣ ಹಚ್ಚಿರು. ಒಂದು ಪವಾಡ ಅಲ್ಲ ಅವ್ರದ್ದು, ಸಾವಿರಾರು ಪವಾಡಗಳನ್ನು ಕೇಳಿರಿ. ನಡೆದಂತ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಇವತ್ತು ಚನ್ನಬಸವ ಶಿವಯೋಗಿಗಳ ಭೌತಿಕ ದೇಹ, ಅವರ ದೇಹ ಇಲ್ಲ, ಆದ್ರೂ ಕೂಡ ಅವರ ಆಧ್ಯಾತ್ಮದ ಚೈತನ್ಯ ಶಕ್ತಿ ಮಾತ್ರ ಕಣ ಕಣದಲ್ಲಿ ತುಂಬಿದೆ, ಕಣ ಕಣದಲ್ಲಿ ತುಂಬಿದೆ ಎನ್ನುವಂತ ಮಾತನ್ನು ಹೇಳ್ತೀನಿ. ನಡೆದ ಘಟನೆಯನ್ನು ಹೇಳ್ತಾ ಇದ್ದೀನಿ. ಮಂಠಾಳ ಗ್ರಾಮದಲ್ಲಿ ಜಗನ್ನಾಥ್ ಪಾಟೀಲ್ ಅಂತ ನಮ್ಮ ಶಿಷ್ಯರದ ಜಾತ್ರಾ ಮಹೋತ್ಸವದ ವ್ಯವಸ್ಥಾಪಕರು. ನಡೆದ ಘಟನೆ ಹೇಳ್ತಾ ಇದ್ದೀನಿ. ದೇವ್ರ ಮ್ಯಾಗ ಗುರುವಿನ ಮ್ಯಾಗ ಭಕ್ತಿ ಇಟ್ಟರೆ ಏನಾಗ್ತದ. ಏನಾಯ್ತಂದ್ರೆ ಅವ್ರಿಗೆ 60 ವಯಸ್ಸಾಗಿತ್ತು. 60 ವಯಸ್ಸಾದಾಗ ಸ್ವಲ್ಪ ಯಾಕೋ ಎದಿ ಬ್ಯಾನಿ ಆಗ್ಯದ ಅಂತ ತಿಳ್ಕೊಂಡು ಸೋಲಾಪುರಕ್ಕೆ ಹೋದ್ರು. ಸೋಲಾಪುರಕ್ಕೆ ಹೋದಾಗ ಡಾಕ್ಟರ್ ಏನು ಹೇಳಿದ್ರು, ನೋಡಪ್ಪ ನಿನಗೆ ಪರೀಕ್ಷೆ ಮಾಡ್ತೀನಿ ಅಂತ ತಿಳ್ಕೊಂಡು ಬೆಡ್ ಮ್ಯಾಗ ಮಲಗಿಸಿ ಪರೀಕ್ಷೆ ಮಾಡ್ತಾ ಇದ್ದಾರ. ಡಾಕ್ಟರ್ ಹೇಳ್ತಾ ಇದ್ದಾರೆ, ನೋಡ್ತಮ್ಮ ಇಲ್ಲಿ ಡಾಕ್ಟರ್ ಬಂದಾರ, ನಮ್ಮ ವಿನೋದ್ ಡಾಕ್ಟರ್ ಪ್ರತಿ ತಿಂಗಳ ಒಂದು ದಿನ ಉಚಿತ ಸೇವಾ ಮಾಡ್ತಾರ. ಅವ್ರು ಹಾರ್ಕೋಡು ಮುತ್ತೇವ್ರ ಹೆಸರಿನ ಮ್ಯಾಗ ಅವ್ರನ್ನು ಬಂದಾರ. ಅವರ ಪದ್ಧತಿಯ ಪ್ರಕಾರ ಸೋಲಾಪುರ ಡಾಕ್ಟರ್ ಜಗನ್ನಾಥ್ ಪಾಟೀಲ್ಗೆ ಮ್ಯಾಗ ಮಲಗಿಸಿ ಏನು ಹೇಳ್ತಾ ಇದ್ದಾರೆ, ತಮ್ಮ ನಿನ್ನ 3 ವಾಲ್ ಬ್ಲಾಕ್ ಆಗ್ಯಾವ, 3 ವಾಲ್ ಎದ್ಯಾಗ ವಾಲ್ ಬ್ಲಾಕ್ ಆಗ್ಯಾವ, ರಕ್ತ ಹೆಪ್ಪುಗಟ್ಟೆ ಅದ. ಅಂದ್ರೆ ಒಳಗೆ ಏನಿದೆ ನಳಿ ಪೈಪ್ ಅದು ಹಿಂಗೆ ಮೆತ್ತದ ಅಲ್ರಿ, ಮೆತ್ತದಾಗ ರಕ್ತ ಸಂಚಲನೆ ಆಗಲ್ಲ, ಹಾರ್ಟ್ ಅಟ್ಯಾಕ್ ಬರ್ತದೆ. 3 ವಾಲ್ ಬಂದಾಗ್ಯಾವಪ್ಪ, ನಿನಗೆ ಕೇವಲ ಈಗ 3 ತಾಸಿನಾಗ ನಿನಗೆ ಆಪ್ರೇಷನ್ ಮಾಡ್ಬೇಕು. 3 ತಾಸಿನಾಗ ಆಪ್ರೇಷನ್ ಮಾಡಿದ್ರ ನೀ ಉಳಿತಿ, ಇಲ್ಲದಿದ್ರೆ ನೀವು ಉಳಿಯಲ್ಲಪ್ಪ, ಅರ್ಜೆಂಟ್ ಮಾಡ್ಕೋಬೇಕು ನೀ. ಅವಾಗ ಜಗನ್ನಾಥ್ ಪಾಟೀಲ್ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಾನು ಏನೇ ಕೆಲಸ ಆಗಬೇಕಾದ್ರೆ ನಮ್ಮ ಗುರುವಿಗೆ ಕೇಳಾರ್ದೆ ಮಾಡೋಣ, ಈ ಮಾಡಿ ಆಪ್ರೇಷನ್. ನಾ ಮಾತ್ರ ಈಗ ಸೀದಾ ಇಲ್ಲಿ ವಾಲ್ ಬ್ಲಾಕ್ ಆಗ್ಯಾವಲ್ಲ ಮಾಡಾಟೆ ಆಪ್ರೇಷನ್ ಬರ್ತೀನಿ. ನಾ ಮೊದಲು ನನ್ನ ಗುರುವಿನ ವಾಣಿಯನ್ನು ಕೇಳ್ತೀನಿ ಅಂತ ತಿಳ್ಕೊಂಡು ಸೋಲಾಪುರದಲ್ಲಿ ನನಗೇನಾಕಾಗಲ್ಲ, ಸೀದಾ ಹಾರ್ಕೋಡು ಮಠಕ್ಕೆ ಬರ್ತಾರ. ನಡೆದ ಘಟನೆಯನ್ನು ಹೇಳ್ತಾ ಇದ್ದೀನಿ. ಹಾರ್ಕೋಡು ಮಠಕ್ಕೆ ಬಂದು ಚನ್ನಬಸವ ಶ್ರೀಗಳವರ ಗದ್ದಿಗೆಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ನಮ್ಮ ಹತ್ತಿರ ಬರ್ತಾರ. ಬಂದು ನಮಸ್ಕಾರ ಮಾಡಿದಾಗ ಅಪ್ಪೋರೇ ಸೋಲಾಪುರ ಡಾಕ್ಟರ್ ಹಿಂಗೆ ಹೇಳ್ಯಾರ. ಏನು ಹೇಳ್ಯಾರ, ಇಲ್ರಿ 3 ವಾಲ್ ಬ್ಲಾಕ್ ಆಗ್ಯಾವಂತ, ಅರ್ಜೆಂಟಿಗೆ 4-5 ದಿನದಾಗ ನಾವು ಹೋಗ್ಲೇಬೇಕು, ಆಪ್ರೇಷನ್ ಮಾಡೇಬೇಕು. ಆ ಸಂದರ್ಭದಾಗ ಅವ್ರಿಗೆ ನಮಸ್ಕಾರ ಮಾಡಿದಾಗ ನನಗೆ ಭಾಳ ಆಶ್ಚರ್ಯ ಆಯ್ತು. ಏನಪ್ಪ ಗೌಡ, ನೀವು ವಜ್ರದ ಕಾಯ, ನಿಂದು ವಜ್ರದ ಕಾಯದಂಗೆ ಬಂದಿದ್ದೀನಿ, ಹಾರ್ಕೋಡು ಮುತ್ತೇವ್ರ ಆಶೀರ್ವಾದದಿಂದ ಹುಟ್ಟಿದ್ದೀನಿ, ನಿನಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಬಂತು? ನಮಸ್ಕಾರ ಮಾಡಿದ್ರು, ಮುತ್ತೇವರ ನಾಮಸ್ಮರಣೆ ಮಾಡಿ ಮುತ್ತೇವ್ರ ಧ್ಯಾನ ಮಾಡಿ ಹಿಂಗೆ ಎದಿಬ್ಯಾಗ ಹಿಂಗೆ ಸುಮ್ಮ ಕೈ ಆಡಿಸ್ಬಿಟ್ಟೆ. ಅವ್ರಿಗೆ ಆಗಿದ ಘಟನೆ ಎದಿಬ್ಯಾಗ ನಿನಗೆ ಹಾರ್ಟ್ ಅಟ್ಯಾಕ್ ಬರ್ತದ, ನಿನಗೆ ಹೆಂಗೆ ಬರ್ತದ? ಮುತ್ತೇವ್ರ ಆಶೀರ್ವಾದ ತಿಳ್ಕೊಂಡು ಹಿಂಗೆ ಕೈ ಆಡಿಸಿದಾಗ ನೀ ಹೋಗ್ಬೇಕಲ್ಲ ಆಪ್ರೇಷನ್ಗೆ ಹೋಗ್ಲಿ, ಅದು ಸೋಲಾಪುರಕ್ಕೆ ಬೇಡ ಬೆಂಗಳೂರಿಗೆ ಹೋಗೋದು ತಿಳ್ಕೊಂಡು ಹೇಳಿದಾಗ 3 ದಿನದಾಗ ಬೆಂಗಳೂರಿಗೆ ಹೋದ್ರು ಅವ್ರು ಆಪ್ರೇಷನ್ ಮಾಡ್ಕೊಳಕ್ಕೆ. ನಡೆದ ಘಟನೆ ಹೇಳ್ತೀನಿ. ಬೆಂಗಳೂರಿಗೆ ಹೋಗಿ ಎಲ್ಲ ಟೆಸ್ಟ್ ಮಾಡ್ತಾರೆ, ECG ಅಂತ ಎಲ್ಲ ಟೆಸ್ಟ್ ಮಾಡಿದ್ರು. ಎಲ್ಲ ಟೆಸ್ಟ್ ಮಾಡಿ ಮಲಗಿಸಿ ಇನ್ನೇನು ಸ್ಪೆಷಲ್ ಡಾಕ್ಟರ್ ಬಂದು ಇವ್ದು ಎಷ್ಟು ವಾಲ್ ಬ್ಲಾಕ್ ಆಗ್ಯಾವ ಅಂತ ತಿಳ್ಕೊಂಡು ಎಲ್ಲ ಎಕ್ಸ್ರೇ ತೆಗೆದು ನೋಡ್ತಾ ಇದ್ದಾರೆ. ಸ್ಪೆಷಲ್ ಡಾಕ್ಟರ್ ಬಂದು ಮಲಗಿಸಿ ಎಕ್ಸ್ರೇ ಮಾಡಿ ನೋಡಿದಾಗ ಅಲ್ಲಿ ಏನಾಗಿತ್ತಂದ್ರೆ, ಏನು 3 ವಾಲ್ ಬ್ಲಾಕ್ ಆಗಿವಲ್ಲ, 3 ಇದು ಬ್ಲಾಕ್ ಆಗಿರ್ತಕ್ಕಂಥ ವಾಲ್ಗಳು 3 ವಾಲ್ಗಳು ಖುಲ್ಲಾ ಅದು ಯಾವುದೇ ಇಲ್ಲ ಅಂತ ಹೇಳಿದ್ರು. ಯಾರು ನಿನಗೆ ಯಾರು ಹೇಳ್ಯಾರ ಆಪ್ರೇಷನ್ ಅಂತ? ಇಲ್ರಿ ಸೋಲಾಪುರ ಡಾಕ್ಟರ್ ಹೇಳ್ಯಾರ. ಇಲ್ಲ 3 ಖುಲ್ಲಾ ಆಪ್ರೇಷನ್ ಬೇಕಾಗಿಲ್ಲ. ಇಲ್ರಿ ಇಲ್ಲಿ ರಿಪೋರ್ಟ್ ಅದ ನೋಡ್ರಿ, ಸೋಲಾಪುರ ಡಾಕ್ಟರ್ ರಿಪೋರ್ಟ್ ಅದ, 3 ವಾಲ್ ಬ್ಲಾಕ್ ಆಗ್ಯಾವ ಅಂತ ರಿಪೋರ್ಟ್ ಅದ. ಮತ್ತೆ ಹೆಂಗೆ ಖುಲ್ಲಾ ಐತ್ರಿ ಅಂತ ಇವರೇ ಕೇಳ್ತಾರೆ ಡಾಕ್ಟರ್. ಇಲ್ಲಪ್ಪ ಅದು ಲಕ್ಷಕ್ಕೊಬ್ಬರಿಗೆ ಗುರುವಿನ ಆಶೀರ್ವಾದ ಇದ್ದವ್ರಿಗೆ ಆಗ್ತದಪ್ಪ ಅಂತ ಡಾಕ್ಟರ್ ಹೇಳ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಂತಹ ದಿವ್ಯ ಶಕ್ತಿ ಇದೆ ಅಂತ ತಿಳ್ಕೊಂಡು ಏನಾಗಿಲ್ಲ. ಪುಣ್ಯದ ಬಲ ಎಲ್ಲಿರ್ತದ, ತಪಸ್ಸಿನ ಬಲ ಎಲ್ಲಿರ್ತದ, ಏನೇ ಘಟನೆ ಆದರೂ ಕೂಡ ಉಳಿತದ. ಆ ದಿಶೆಯಲ್ಲಿ ಹಾರ್ಕೋಡು ಶಿವಯೋಗಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ನನಗೊಂದು ಆತ್ಮವಿಶ್ವಾಸ ಏನದಂದ್ರೆ, ಯಾರು ಪವಿತ್ರ ಭಾವನೆಯಿಂದ ಗುರುವಿನ ಧ್ಯಾನವನ್ನು ಮಾಡ್ತಾರ, ಒಂದು ಮಾತು, ಪವಿತ್ರ ಭಾವನೆಯಿಂದ ಗುರುವಿನ ಧ್ಯಾನವನ್ನು ಯಾರು ಮಾಡ್ತಾ ಇದ್ದಾರ, ಸದಾಕಾಲ ದಾಸೋಹ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರ, ಮತ್ತು ಇನ್ನೊಬ್ಬ ಜನರಿಗೆ ಇವತ್ತು ಸಹಾಯ ಸಹಕಾರವನ್ನು ಗರೀಬರಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರ, ಅಂಥವ್ರಿಗೆ ಏನೇ ದುಃಖ ಆಗುವುದಿಲ್ಲ, ಆಕ್ಸಿಡೆಂಟ್ ಆಗುವುದಿಲ್ಲ ಅನ್ನೋದಕ್ಕೆ ನಮ್ಮ ಜೀವನವೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಭಗವಾನ್ ಬುದ್ಧ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಭಗವಾನ್ ಬುದ್ಧ ಮಹಾನ್ ಯೋಗಿ ಆಗಿರುವಂತಹ ಭಗವಾನ್ ಬುದ್ಧ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆತ ಏನ್ ಹೇಳ್ತಾ ಇದ್ದಾನಂದ್ರ, 100 ಉಪದೇಶ ಮಾಡುವುದಕ್ಕಿಂತ ಪೂರ್ವದಲ್ಲಿ, 100 ಉಪದೇಶ ಮಾಡುವುದಕ್ಕಿಂತ ನೀನು ಬಡತನದಲ್ಲಿರ್ತಕ್ಕಂಥ ಕಷ್ಟದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡು. ನೀನು ಮಾಡಿದ ಒಂದು ಸಹಾಯ 100 ಉಪದೇಶಗಳಿಗೆ ಸಮ, 100 ಉಪದೇಶಗಳಿಗೆ ಸಮ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಹ
ದಿವ್ಯ ಶಕ್ತಿ ಇವತ್ತು ದಾಸೋಹದಲ್ಲಿ ಸಹಾಯ ಸಹಕಾರದಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀಲಹಳ್ಳಿ ಅಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಇದು ಒಂದೆರಡು ವರ್ಷದ ಸಂಬಂಧ ಅಲ್ಲ. 1970ನೇ ಇಸ್ವಿಯಲ್ಲಿ ನೀಲಹಳ್ಳಿಗೆ ಮೊದಲಿಗೆ ಬಂದಾಗ ನೀವೆಲ್ಲ ಕುದುರೆ ಮ್ಯಾಗ ಓಡಾಡ್ತೀರಿ. ನೋಡಿರಲ್ಲ ಕುದುರೆ? ನೋಡಿರಿ 4 ಕಾಲಿನ ಕುದುರೆ. ನಮಗೂ ನಾವು ಕುದುರೆ ಇದ್ದು ರೀ. ನನಗೆ 6 ವಯಸ್ಸಿತ್ತು ಅವಾಗ, 6ನೇ ವಯಸ್ಸು. 6 ವಯಸ್ಸಿದಾಗ ನಾಗೇಂದ್ರಪ್ಪ ಸವಳಿಗೆ ಅಂತಿದ್ರು. ಈಗ ಅವ್ರ ಮಕ್ಕಳವರೆಲ್ಲ ನಮ್ಗೆ 2 ಗೇಡಿನ ಕುದುರೆ 5 ಗೇಡಿನ ಕುದುರೆ ಅಂತ ತಿಳ್ಕೊಂಡು ಅವ್ರು ಹೆಗಲ ಮ್ಯಾಗ ಕೂಡೋದು. ಹೆಗಲ ಮ್ಯಾಗ ಕುಂತು ಹೆಂಗೆ ಹೋಗ್ಬೇಕಂದ್ರೆ ಎಲ್ಲ ಪಟ್ಟಿಗೆ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮ ಅಪ್ಪವರು. ಹೋಗುವಂಥ ಸಂದರ್ಭದಲ್ಲಿ ಈಗ ಕಾರಿಗೆ ಸ್ಟೇರಿಂಗ್ ಇರ್ತದಲ್ಲ, ನಮ್ಮದು ಸ್ಟೇರಿಂಗ್ ಇತ್ತು. 2 ಕೈನೇ ಸ್ಟೇರಿಂಗ್. ಈಗ ಅವ್ನ ಹೆಗಲ ಮ್ಯಾಗ ಕೂಡೋದು ಹಿಂಗೆ ರೈಟ್ ಅಂದ್ಕೊಳ್ಳಿ, ಹೆಂಗೆ ಗನ್ ಚಪ್ಪಲ್ಗಳು ಹೋಗ್ಬೇಕವ. ಅದು ಸ್ಟೇರಿಂಗ್ ಹೆಂಗೆ ಈ ಕಡೆ ಕೈ ಮಾಡೋದು ಈ ಕಡೆ ಹೋಗ್ಬೇಕು, ಈ ಕಡೆ ಕೈ ಮಾಡೋದು ಈ ಕಡೆ ಹೋಗ್ಬೇಕು. ನೋಡ್ರಿ ಬಸವರಾಜ ಪಾಟೀಲ್ ನಮ್ಮ ಗೌಡ್ರ ಮನೆಗೆ ಅಂದ್ರೆ ಆ ಕಡೆ ಹೋಗ್ಬೇಕದು. ಅದು ಎಷ್ಟು ತಾಸ ಅವ್ರು ನಾಗೇಂದ್ರಪ್ಪ ಸವಳಿಗೆ 1 ತಾಸು 2 ತಾಸು ಅಲ್ಲ, 5 ತಾಸು ನಮ್ಮನ್ನ ಹೆಗಲ ಮ್ಯಾಗ ಹೊತ್ಕೊಂಡು ತಿರುಗಾಡಿದಂಥ ಊರು ನೀಲಹಳ್ಳಿ ಗ್ರಾಮದ ಅಂತ ಶರಣಯ್ಯ ಸ್ವಾಮಿಯವರಿದ್ದಾರೆ, ಬಸವರಾಜ ಪಾಟೀಲ್ ಇದ್ದಾರೆ, ಎಲ್ಲ ಅನುಭವಿಗಳು ನಮ್ಮೆಲ್ಲರನ್ನ. ಅವತ್ತು ನಾವು 6 ವರ್ಷದವರು ಬಾಲಕಿದ್ರು ನೀಲಹಳ್ಳಿ ಗ್ರಾಮದವ್ರು ಯಾರು ಹರ್ಕೊಂಡು ಮುತ್ತಿವ್ರ ಸಣ್ಣ ಹುಡುಗ ಅಂತ ತಿಳಿದಿಲ್ಲ. ಸಣ್ಣ ಹುಡುಗ ಅಂತ ತಿಳಿದಿಲ್ಲ, ಸಾಕ್ಷಾತ್ ಶಿವನ ಸ್ವರೂಪಿ ಅಂತ ತಿಳ್ಕೊಂಡು ಪಾದ ಪೂಜೆ ಮಾಡ್ತಾ ಇದ್ದಾರೆ. ಪಾದ ಪೂಜೆ ಆ ದಿಶೆಯಲ್ಲಿ ಅಂತಹ ಸತ್ಪತ್ನಿ ಗೌರವ ಈ ನೀಲಹಳ್ಳಿ ಗ್ರಾಮದಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಾರ್ಕೂಡ ಮಠದ್ದು ಸಂಬಂಧ ಹೆಂಗದ ಅಂತಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ. ಒಂದು ಸಲ ಬಬ್ಲಾದ ಮುತ್ತೇವ್ರ ಹೆಸರು ನೀವೆಲ್ಲ ಕೇಳಿರಿ. ಹಿಂದಿನ ಬಬ್ಲಾದ ಮುತ್ತೇವರು, ಹಿಂದಿನ ಬಬ್ಲಾದ ಮುತ್ತೇವ್ರಿಗೆ ನಮಗೆ ಮೋಳ್ಕೇರಿದಾಗ ತೋಟಪ್ಪನವ್ರ ಮನ್ಯಾಗ ಭಿನ್ನ ಕೊಟ್ಟಿವ್ರು. ಭಿನ್ನ ನನಗೆ 10-12 ವರ್ಷ, ಬಬ್ಲಾದ ಮುತ್ತೇವ್ರಿಗೆ ಅವಾಗ 60 ವರ್ಷ. ಅವ್ರು 60 ವರ್ಷದ ಪೂಜ್ಯರು, ನಮಗೆ 11 ವರ್ಷದ ಚಿಕ್ಕ ಬಾಲಕ. ನಾವು ಇಬ್ಬರಿಗೆ ಭಿನ್ನ ಕೊಟ್ಟಾಗ ಬಬ್ಲಾದ ಮುತ್ತೇವ್ರ ಬಳಿ ಎಂಥ ಒಂದು ದಿವ್ಯ ಶಕ್ತಿ ಇತ್ತಂದ್ರೆ ದಾಸೋಹ ಮೂರ್ತಿ ಇದ್ರು ಅವ್ರು ಹಿಂದಿನವ್ರು. ಚನ್ನವೀರ ಶಿವಯೋಗಿಗಳಂತ ಅವ್ರದ್ದೆಲ್ಲ ಪುರಾಣ ಆಗದ ಎಲ್ಲ ಆಗದ. ಇಬ್ಬರಿಗೆ ಭಿನ್ನ ಕೊಟ್ಟಾಗ ನಮ್ಮ ಅಪ್ಪವ್ರು ಕರ್ಕೊಂಡು ಹೋದ್ರು. ಇಬ್ಬರಿಗೆ ಜಳಕ ಆಯ್ತು ನಮ್ದು, ಬಬ್ಲಾದ ಮುತ್ತೇವ್ರದ್ದು ನಮ್ಮದು. ಜಳಕ ಆದಾಗ ನಮ್ಮ ಅಪ್ಪವ್ರು ಹೇಳ್ತಾರೆ, ಕರ್ಬಸಪ್ಪವ್ರು, ಯಪ್ಪ ನೀವು ಹಿರಿಯರಿದ್ರಿ, ಗದ್ಗಿ ಮ್ಯಾಗ ಕೂಡ್ರಿ, ಗದ್ಗಿ ಮ್ಯಾಗ ಕೂಡ್ರಿ. ಅವಾಗ ಬಬ್ಲಾದ ಮುತ್ತೇವ್ರು ಒಂದು ಮಾತು ಹೇಳ್ತಾರೆ, ಏಯ್ ಕರ್ಬಸಪ್ಪ ಏನಂದಿನಿ ಹಿಂಗೆ ಕೇಳ್ತಾರ. ಇಲ್ಲಪ್ಪ ನೀವು ದೊಡ್ಡವರಿದ್ರಿ, ಗದ್ಗಿ ಮ್ಯಾಗ ಕೂಡ್ರಿ. ಈ ಬಾಲಕಿಗೆ ಸಣ್ಣ ಹುಡುಗಿಗೆ ಚಿಕ್ಕವ ಅಂತ ತಿಳಿದಿದ್ದೀನಿ, ಸಣ್ಣವ ಅಂತ ತಿಳಿದಿದ್ದಿ. ನಿನ್ನ ಹೊಟ್ಟೆಯಲ್ಲಿಂದ ಹುಟ್ಟಿವ ಇನ್ನೂ 6 ವರ್ಷನೂ ಇರ್ಬೋದು. ಇವ ಕೇವಲ ಸಣ್ಣ ವ್ಯಕ್ತಿ ಅಲ್ಲ, ನನ್ನ ಆಶೀರ್ವಾದದ ಮುಂದೊಂದು ದಿನ ಭಾಳ ದೊಡ್ಡ ವ್ಯಕ್ತಿಯಾಗಿ ಮರಿತಾರ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ. ಬಬ್ಲಾದ ಮುತ್ತೇವ್ರು ಭಾಳ ಯೋಗಿ ಪುರುಷಿದ್ದರು. ಆ ಸಂದರ್ಭದಲ್ಲಿ ಅವರು ಮ್ಯಾಗ ಕೂಡಲಿ ಗದ್ಗಿ ಮ್ಯಾಗ ನಮ್ಮನ್ನು ಕೂಡಿಸಿ ಅವರು ವಿರಕ್ತಿ ಪೀಠದವ್ರು ಆದರೂ ತೆಳಕೊಂಡು ಪ್ರಸಾದ ಮಾಡಿದಂಥ ಮಹಾಯೋಗಿ ಬಬ್ಲಾದ ಮುತ್ತೇವರು. ಇಂತಹ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಯಾರಲ್ಲಿರ್ತದೆ ಅಂಥವ್ರ ಆಶೀರ್ವಾದ ಮಾಡಿದಾಗ ಎಲ್ಲ ಘಟನೆ ಆಗಲಿಕ್ಕೆ ಸಾಧ್ಯ ಅದ ಅಂತ ಎಲ್ಲ ಮಹಾತ್ಮರು. ಜಡ್ಗಾ ಮುತ್ತೇವ್ರು, ಸಿದ್ದರಾಮೇಶ್ವರ ಅಂತ ಕೇಳಿದ್ರಿ ನೀವು, ಹಿಂದಿನ ಮುತ್ತೇವ್ರು. ಈಗ ನಮ್ಮ ಯೋಗರಾಜೇಂದ್ರ ಮಹಾಸ್ವಾಮೀಜಿಯವರು ಇದ್ದಾರೆ. ಹಿಂದಿನವರು ಜಡ್ಗಾ ಮುತ್ತೇವ್ರು ಅಂತಿದ್ರು. ಜಡ್ಗಾ ಮುತ್ತೇವರು ನಾವು 11-12 ವರ್ಷದವರಿದ್ದಾಗ ಹರ್ಕೋಡು ಮಠಕ್ಕೆ ಬಂದೆವು. ಬಂದಾಗ ಜಡ್ಗಾ ಮುತ್ತೇವರು ಬಂದಾರ ಅಂತ ತಿಳ್ಕೊಂಡು ನಮ್ಮನ್ನು ದರ್ಶನ ಕರ್ಕೊಂಡು ಹೋದಾಗ ಜಡ್ಗಾ ಮುತ್ತೇವರು ಒಂದು ಕರಿ ದಾರ ಅವ್ರು ದಾರ ಹಾಕ್ತಿರ ಅವ್ರ ಕೊಳ್ಳಾಗ. ಈಗ ವೈಚಾರಿಕರು ಅವೆಲ್ಲ ಯಾಕೆ ಹಾಕೋಬೇಕು ದಾರ ದೂರ ಅಂತಾರೆ. ಆದ್ರೆ ಜಡ್ಗಾ ಮುತ್ತೇವರು ಒಂದು ಕರಿ ದಾರ ಕೊಳ್ಳಾಗ ಹಾಕಿ, ಯಾಕೆಪ್ಪ ಇವ್ರಿಗೆ ಹಾಕ್ತೀರಂದ್ರೆ ಇದು ಕರಿ ದಾರ ಯಾಕೆ ಹಾಕ್ತೀರಂದ್ರೆ ಸದಾ ಕಾಲ ನನ್ನ ಆಶೀರ್ವಾದ ಇದ್ದು ಈ ಚಿಕ್ಕ ಮರಿ ಎತ್ತರಕ್ಕೆ ಬೆಳೆಯಲ್ಲ ಅಂತ ತಿಳ್ಕೊಂಡು ನಾ ಕರಿ ದಾರ ಹಾಕಿನಪ್ಪ ಅಂತ ತಿಳ್ಕೊಂಡು ಅವ್ರು ಆಶೀರ್ವಾದ ಮಾಡಿ ಅಂತ ಎಲ್ಲ ಮಹಾತ್ಮರ ಕೃಪಾಶೀರ್ವಾದದಿಂದ ಇಲ್ಲೇ ಮಲ್ಕೋಡು ಮಠ ಅದ. ನೀವೆಲ್ಲ ಕೇಳಿರಲ್ಲ, ಮಲ್ಕೋಡದಲ್ಲಿ ಸೋಮಶೇಖರ ಶಿವಾಚಾರ್ಯ ಅಂತಿದ್ರು. ನಮ್ಮೆಲ್ಲ ನೋಡ್ಯಾರ, ಬಸವರಾಜ ಪಾಟೀಲ್ ಸಂಗನಗೌಡರು ಎಲ್ಲ ಹೋಗ್ತಿರು. ಭಾಳ ತಪಸ್ವಿಗಳಿದ್ದಾಗ ನಾವು 6 ವರ್ಷದವರಿದ್ದಾಗ ಹಾರ್ಕೋಡು ಮಠಕ್ಕೆ ಬಂದು ಅವರೆಲ್ಲ ಹಿಂಗೆ ಶಿವಾಸನ ಮ್ಯಾಗ ಕುಂತರು, ಗುರ್ಲಿಂಗ ಸ್ವಾಮಿಗಳು ಕುಂತರು. ನನ್ನ ಕೈಯಾಗ 3 ಪೇಪರ್ ಮೆಟ್ಟಿದ್ದು ಅಂದರೆ ಸಕ್ಕರೆ ಗುಳಿಗೆ ಇದ್ದಾಗ 3 ಇದ್ದಾಗ 2 ಬಾಯ್ದಾಗ ಹಾಕೊಂಡ, 2 ಹಾಕಿದ ಬಾಯ್ದಾಗ ಇನ್ನೊಂದು ಕೈದಾಗಿತ್ತು ರೀ. ಕೈದಾಗಿದ್ದಾಗ ಅವಾಗೆಲ್ಲ ಕಿರಾಣಿ ಅಂಗಡಿದವ್ರು ನಮಗೆ ಅಂಗಡಿ ಕರೆಸಿ ಏನಂತೀರಂದ್ರೆ ಸಣ್ಣ ವಯಸ್ಸಿನಾಗೆ ರೂಢಿ ಇತ್ತು. 6-7 ವಯಸ್ಸಿನಿಂದ ಇದ್ದಾಗ ಯಪ್ಪ ಜರ ಪೂಜೆ ಮಾಡ್ರಿ ಪೂಜೆ ಅಂತಿರೋ ದುಕಾನ್ದವ್ರೆಲ್ಲ, ಕಿರಾಣಿ ದುಕಾನ್ದವ್ರು ಮೇಘರಾಜ್ ಸೌಕರ್ಯದು ಪೂಜೆ ಮಾಡುವಂಥ ಸಂದರ್ಭ ಹೆಂಗೆ ಮಾಡಿದ್ರು ಪೂಜೆ ಲಿಂಗಾರ ಕೊಳಗೆ ಸಣ್ಣದೇ ಇರ್ತಿತ್ತು. ಹೆಂಗೆ ತೆಗಿಬೇಕು ಹಿಂಗೆ ಕೈ ಇಟ್ಕೊಂಡು ಪೂಜೆ ಮಾಡುವಾಗ ಒಂದು ಸಕ್ಕರೆ ಗುಳಿಗೆ ಕೈದಾಗ ಇಡ್ತೀವಿ. ಸಕ್ಕರೆ ಗುಳಿಗೆ ಕೈದಾಗ ಇಟ್ಕೊಂಡು ಪೂಜೆ ಮಾಡುವಾಗ ಮಠಕ್ಕೆ ಇವರು ಸೋಮಶೇಖರ್ ಶಿವಾಚಾರ್ಯ ಬಂದಿರು.
ನಮ್ಮ ಗುಡ್ಲಿಂಗ ಸ್ವಾಮಿಗಳು ಅಂತಾರೆ ಅವ್ರಿಗೆ, ಯಪ್ಪ ಈ ಸಣ್ಣ ಬಾಲಕಿಗೆ ಮುಂದೆ ಮಠಕ್ಕೆ ಮಾಡ್ಬೇಕಾಗತ್ತಿದ್ದೆವು, ಮತ್ತು ಪೂಜಾನ ಭಾಳ ಚಂದ ಮಾಡ್ತಾನೆ ಅಂತಂದ್ರು. ಮಾಡತ್ತಮ್ಮ ಪೂಜೆ ಅಂದರು. ಅಲ್ಲಿಗೆ ಇರ್ಬೇಕು ಎಲ್ಲ 2 ಪೇಪರ್ಮೆಂಟ್ ತಿಂದಿದ್ದೆ ಒಂದಿತ್ತು. ಅದು ಎಡಗೈದಾಗ ಅದೇ ಪೇಪರ್ಮೆಂಟ್ ಇಟ್ಕೊಂಡು 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು. ಆಗ ಸೋಮಶೇಖರ್ ಶಿವಾಚಾರ್ಯರು ಗದ್ಗಿಯಿಂದ ಎದ್ದು ಬಂದು ಕೊಳ್ಳಾಗ ಹೂವಿನ ಸರ ಹಾಕಿ ಆಶೀರ್ವಾದ ಮಾಡಿ ಇವರಿಗೆ ಒಂದು ಮಠಕ್ಕೆ ಮಾಡಿ ಅಂತ ತಿಳ್ಕೊಂಡು ಅವಾಗೆ ಆಶೀರ್ವಾದ ಮಾಡ್ತಾರೆ. ಇಂಥ ಮಹಾನ್ ಸೋಮಶೇಖರ್ ಶಿವಾಚಾರ್ಯ ಕೃಪಾಶೀರ್ವಾದ ಎಲ್ಲ ಅನುಭವಿ ಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತಿನ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭ. ಯಾಕೆಂದ್ರೆ ಸ್ವಲ್ಪ ನನಗೆ ಅಂಜಿಕೆ ಇರ್ತೀರಿ ಮಾಡಿ ಭಾಳ ಜಲ್ದಿ ಮುಗಿಸೋ ಮಾರ ಅಂದ್ರೆ ರಾಚೇಶ ಸ್ವಾಮಿ ಪಾಪ ಏನೋ 20 ನಿಮಿಷ ಹೇಳೋರಿದ್ರು. ಪಾಪ ಎಲ್ಲ ಭಕ್ತಿಲಿಂದ ಮಾಡಿದ ಪಳ ಬಂತಂದ್ರೆ ಏನ್ ಮಾಡ್ಬೇಕಲ್ಲ ಯಾರ ಕೈ ಆಗಿತ್ತು. ಆದ್ರೂ ಕೂಡ ನೋಡಿ ಹೆಂಗೆ ಭಾಷೆ ನಡೆದು ಹಂಗೆಲ್ಲ ಖುಲ್ಲ ಅದ. ಆದ್ರ ಮತ್ತೆ ಮಳೆ ಖುಲ್ಲ ಆಗ್ಯದಂತ ತಿಳ್ಕೊಂಡು ಮಳೆ ಎಲ್ಲರೂ ದೂರ ಹೋಗ್ತದಂತ ಹೇಳಿದ್ರಿ. ಈ ವರ್ಷ ನಿಮ್ಗೆ ಟೈಮಿಗೆ ಟೈಮ್ ಪ್ರಕಾರ ಮಳೆ ಬೇಕು, ಟೈಮ್ ಪ್ರಕಾರ ಮಳೆ ಬಂದು ಎಲ್ಲಾ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ತಿಳ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಬ್ಬ ಶ್ರೀಮಂತ ಯುವಕ ತನ್ನ ತೋಟದಲ್ಲಿ ಬೆಳೆದಿರುವಂತಹ ಗುಲಾಬಿಯ ಮೊಗ್ಗನ್ನು ತೆಗೆದುಕೊಂಡು ಬರ್ತಾನೆ. ಗುಲಾಬಿ ಮೊಗ್ಗು ಇನ್ನು ಅರಳಿರುವುದಿಲ್ಲ, ಅದು ಗುಲಾಬಿ ಮೊಗ್ಗನ್ನು ತೆಗೆದುಕೊಂಡು ಮನೆಯಾಗ ಬಂದು ಬೆಳ್ಳಿ ಗ್ಲಾಸಿನಾಗ ಹಾಕ್ತಾನೆ. ಅದು ಗುಲಾಬಿ ಮೊಗ್ಗಿಗೆ ಹೂವು ಆಗಿರುವುದಿಲ್ಲ, ಅದು ಬೆಳ್ಳಿ ಗ್ಲಾಸಿನಾಗ ಹಾಕಿ ಅದಕ್ಕೆ ಕುಂಕುಮದಿಂದ ಪೂಜೆ ಮಾಡ್ತಾನ, ವಿಭೂತಿಯಿಂದ ಪೂಜೆ ಮಾಡ್ತಾನ, ಹೂವಿನ ಹಾರ ಹಾಕ್ತಾನ, ಅಕ್ಷತೆ ಏರಿಸ್ತಾನ, ನಮಸ್ಕಾರ ಮಾಡಿ ಶ್ರೀಮಂತ ಯುವಕ ಅಂತಾನ, ಹೇ ಗುಲಾಬಿ ಮೊಗ್ಗೆ, ನೀನು ತೋಟದಲ್ಲಿ ಮುಳ್ಳಿನಾಗಿದ್ದಿ, ನಿನ್ನನ್ನು ಬೆಳ್ಳಿಯ ಗ್ಲಾಸಿನಲ್ಲಿ ಹಾಕಿನಿ, ಅದಕ್ಕಾಗಿ ನೀನು ಅರಳು ಅಂತ ತಿಳ್ಕೊಂಡು 1 ತಾಸು 2 ತಾಸು 3 ತಾಸು ಪೂಜೆ ಮಾಡಿದ. ಯಾರು ಪೂಜೆ ಮಾಡಿದ್ರು? ಶ್ರೀಮಂತ ಯುವಕ. 3 ತಾಸು ಪೂಜೆ ಮಾಡಿದ್ರು ಬೆಳ್ಳಿ ಗ್ಲಾಸಿನಲ್ಲಿ ಇರ್ತಕ್ಕಂಥ ಗುಲಾಬಿಯ ಮಗ್ಗು ಅರಳಲಿಲ್ಲ. ಸಾಯಂಕಾಲ 4 ಗಂಟೆ ಆಯ್ತು. ಆಗ ಗುಲಾಬಿ ಹೇಳ್ತಾ ಇದೆ ಶ್ರೀಮಂತನಿಗ, ಹೇ ಯುವಕ, ನೀ ಶ್ರೀಮಂತಿರ್ಬೋದು, ಬೆಳ್ಳಿ ಗ್ಲಾಸಿನಲ್ಲಿ ನನ್ನನ್ನು ಹಾಕಿರ್ಬೋದು, ಆದರೆ ನಾನು ನಿನ್ನ ಬೆಳ್ಳಿ ಗ್ಲಾಸಿನ ಆಸೆಗಾಗಿ ಅರಳುವುದಿಲ್ಲ. ನಾ ಹ್ಯಾಂಗ ಅರಳ್ತೀನಿ ಅಂದ್ರೆ, ಒಂದು ಸಲ ಸೂರ್ಯನ ಬೆಳಕಿಗೆ ನನ್ನನ್ನು ಇಡು, ನಾನು ಅರಳುತ್ತೀನಿ ಅಂತ ತಿಳ್ಕೊಂಡು ಗುಲಾಬಿ ಮಗ್ಗು ಹೇಳಿದಾಗ ಸೂರ್ಯನ ಬೆಳಕಿನಿಂದ ಗುಲಾಬಿಯ ಮಗ್ಗು ಅರಳಿ ಹೂವಾಯಿತು ಎನ್ನುವಂಥ ಒಂದು ಘಟನೆ ಬರ್ತದೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಹೆಂಡತಿ, ಮಕ್ಕಳು, ಹೊಲ ಮನಿ, ಸಂಸಾರ, ಅಂತಸ್ತು, ಐಶ್ವರ್ಯ, ಬೆಳ್ಳಿ ಬಂಗಾರ ಏನೆಲ್ಲ ಇದ್ರೂ ಕೂಡ ಇದು ಒಂದು ಮೊಗ್ಗಿದ್ದಂಗೆ ಹಿಂಗಿದ್ದಂಗೆ ಅರಳಿಲಿದು. ಆದ್ರೆ ನಿಮ್ಮ ಜೀವನದ ತೇಜಸ್ಸು ಅರಳಬೇಕಾದ್ರೆ, ನೀವು ಪ್ರಕಾಶಮಯವಾಗಿ ಬೆಳಿಬೇಕಾದ್ರೆ ಹಾರಕೂಡದ ಚನ್ನಬಸವ ಶ್ರೀಯೋಗಿ ಎನ್ನುವಂಥ ಸೂರ್ಯನ ಕೃಪೆ ಬಿದ್ದಾಗ ಮಾತ್ರ ನಿಮ್ಮ ಜೀವನ ತೇಜಪುಂಜವಾಗಿ ಬೆಳೀತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಯುವಕರು ಪ್ರತಿ ವರ್ಷ ದಾಸೋಹದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ 1 ಎಕರೆ ಜಾಗ ಅದ. ನಮ್ಮ ಶರಣಪ್ಪ ಗೌಡಪ್ಪನವರು 1-2 ವರ್ಷದ ಹಿಂದೆ ಅವರು ಜೀವಂತಿದ್ದಾಗ ಅವ್ರ ಮಗ ಎಲ್ಲರೂ ಕೂಡ್ಕೊಂಡು ಇದು ಹರಕೂಡು ಮಠಕ್ಕೆ ಕೊಟ್ಟಾರ. ಇದು ಇನ್ನೂ ಎತ್ತರ ಮಟ್ಟಕ್ಕೆ ಕೆಲವೇ ದಿನಗಳ ಹಿಂದೆ ಚರಣಪ್ರಕಾಶ್ ಪಾಟೀಲ್ ಅವ್ರ ಜೊತೆಯಲ್ಲಿ ಮಾತಾಡಿವಿ. ನೀವು 2-3 ಸಲ ಈಗ ಮತ್ತೆ ಮಿನಿಸ್ಟರ್ ಆಗಿರಿ, ಒಂದು ಬಿಲ್ಡಿಂಗ್ ಮಾಡಿರಿ, ಇದ್ರ ಮ್ಯಾಗ ಒಂದು ಬಿಲ್ಡಿಂಗ್ ಕಟ್ಟಿ ಅಂದಾಗ ಹ್ಞೂ ಅಂದರು. ಮಾಡ್ತೇವೆ ಅಂದ್ರೆ ಮಾಡುತ್ತಾರೆ ಅನ್ನುವಂಥ ವಿಶ್ವಾಸವೂ ಕೂಡ ಇದೆ. ಮತ್ತು ಇಲ್ಲಿ CC ರೋಡ್ ಮಾಡ್ತೀವಿ, ಫಿನಿಶಿಂಗ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ಯಾರ. ನಮ್ಮ ಇವರಿಗೆಲ್ಲ ಸೌಕರ್ಯ ಹೇಳಿದ್ನ, ಅವ್ರು ಏನೋ ಫಿನಿಶಿಂಗ್ ಕಂಪೌಂಡರ್ ಕಟ್ಟಿದ್ರು ಚಲೋ ಆಯ್ತು, ಕಟ್ಟಲಿಲ್ಲ ಅಂದ್ರೆ ಹಾರ್ಕೊಂಡು ಮಾಡಿದ್ರು ಕಟ್ಟೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಪುಣ್ಯ ಕ್ಷೇತ್ರವಾಗಿ ಬೆಳೆಯಲಿ, ನಿಮ್ಮೆಲ್ಲರ ಶ್ರದ್ಧಾ ಕೇಂದ್ರವಾಗಿ ಬೆಳೀತಾ ಇದೆ, ನಿಮ್ಮೆಲ್ಲರ ಭಕ್ತಿ ಇದೆ. ಕೇವಲ ಮತ್ತು ಹಾರ್ಕೊಂಡು ಮುತ್ತೇವ್ರ ಗುಡಿ ಅಂತ ತಿಳ್ಕೊಂಡು ಮತ್ತು ಉಳಿದ ಗುಡಿಗೆ ಅಲಕ್ಷ್ಯ ಮಾಡಬೇಡ್ರಿ. ಮತ್ತು ಯಾಕಂದ್ರೆ ಹೀಗೆ ಹನುಮಂದೇವ್ರ ಗುಡಿ ಅಡಿಗಾಲ ಮಾಡಿ ಬಂದಿದ್ರು. ಹನುಮಂದೇವ್ರ ಗುಡಿಗೆ ಅಪ್ಪವ್ರು ಬರೇ ಅವ್ರ ಗುಡಿದೇ ಹೇಳಿದ್ರಿ, ನಮ್ಮ ಹನುಮಂದೇವ್ರ ಗುಡಿ ಕಟ್ಟೋರ ಹನುಮಂದೇವ್ರ ಗುಡಿ. ಯಾಕಂದ್ರೆ ಹನುಮಂದೇವ್ರ ಗುಡಿ ನಮ್ಮ ಶರಣಪ್ಪಗೌಡ ಇದ್ದಾಗ ಬಸವಣ್ಣದೇವ್ರ ಗುಡಿ, ಹನುಮಂದೇವ್ರ ಗುಡಿ ಅವಾಗ ಕಟ್ಟಿರು. ಅದು ಸ್ವಲ್ಪ ಎಲ್ಲ ಶಿಥಿಲಗೊಂಡದು. ಈಗ ಮತ್ತೆ ಪುನಃ ನೀವೆಲ್ಲ ಯುವಕರು ಕೂಡ್ಕೊಂಡು, ಎಲ್ಲ ಸದ್ಭಕ್ತಾದಿಗಳು ಕೂಡ್ಕೊಂಡು ಹನುಮಂದೇವ್ರ ಗುಡಿ ಅಡಿಗಾಲ ಮಾಡ್ತಾ ಇದ್ದೀರಲ್ಲ, ಆ ಹನುಮಂದೇವ್ರ ಗುಡಿ ಅಡಿಗಾಲಕ್ಕೆ ಆ ಸುಂದರವಾದಂಥ ಗುಡಿ ಆಗಲಿ ಅಂತ ಹರಿಸಿ ಹಾರಕೂಡು ಮಠದಿಂದ 25,000 ರೂಪಾಯಿ ಆ ಗುಡಿಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಎಲ್ಲಿ ಒಳ್ಳೆಯ ಕೆಲಸ ನಡೆದಾಗ ಸಹಕಾರ ಕೊಡ್ತೀವಿ. ಯಾಕಂದ್ರೆ ಈಗಾಗಲೇ ಹಾರಕೂಡು ಮಠದಿಂದ ಸುಮಾರು 51 ಕಳಸಾರೋಹಣದ ಕಾರ್ಯಕ್ರಮ ಹಾರಕೂಡು ಮಠದಿಂದ ನಮ್ಮಿಂದ ಆಗಿದೆ ಅನ್ನುವಂಥ ಒಂದು ಸದ್ಭಾವನೆಯ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ.
ಎಲ್ಲೆಲ್ಲಿ ಒಳ್ಳೆಯ ಕೆಲಸ ಆಗ್ತದೆ. ಯಾಕಂದ್ರೆ ಆ ದೇವರ ಈ ದೇವರ ಎನ್ನುವುದಿಲ್ಲ, ದೇವರೊಬ್ಬ, ನಾಮ ಹಲವು. ಪರಮಾತ್ಮನ ಶಕ್ತಿ ಒಂದೇ ಅನೇಕ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಹನುಮಂತ ದೇವರುಗಳು ನಡಿಗಲ್ಲಾಗದ ಸುಂದರವಾದಂತಹ ಗುಡಿ ಕಟ್ಟ್ರಿ. ಆ ಒಂದು ಕಳಸಾರೂಢ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮಕ್ಕೂ ಕೂಡ ನಾವು ಅಲ್ಲಂದ್ರೆ ನೀವೇನು ಬಿಡ್ತಿರೋಲ್ಲ, ನಮ್ಗೆ ಹಾಗಾದ್ರೆ ನಿಮ್ಮ ಡೇಟಿಗೆ ನೀವು ಹೇಳಬೇಕು ಕೊಡ್ತೇವೆ ಮಾಡಿರ್ತೀವಿ. ನಿಮ್ಗಳು ನೀವು ಯಾವಾಗ ಕೊಡ್ಬೇಕು ಆವಾಗ ಮಾಡ್ತೇವೆ ಅಂತ ಅದಕ್ಕೂ ಕೂಡ ಬಂದು ಬಹಳ ವ್ಯವಸ್ಥಿತವಾಗಿ ವೀರ ಹನುಮಾನ ದೇವಾಲಯ ಕಳಸಾರೋಣ ಆಗಲಿ. ಯಾಕಂದ್ರೆ ಅನುಭಾವಿಗಳು ಬರಿತಾ ಇದ್ದಾರೆ ಒಂದು ಕಡೆ, ಜಯವಾಯು ಹನುಮಂತ ಜಯ ಭೀಮ ಬಲವಂತ ಜಯಪೂರ್ಣ ಮತಿವಂತ ಜಯಸಲಹೋ ಸಂತ ಜಯಸಲಹೋ ಸಂತ ಎನ್ನುವಂತೆ ನಮ್ಮ ಹಿಂದೂ ಧರ್ಮದಲ್ಲಿ ಹನುಮಂತ ದೇವರಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ. ಆ ಗುಡಿನೂ ಕೂಡ ಆಗಲಿ, ಎಲ್ಲ ಒಳ್ಳೆಯ ಕಾರ್ಯಗಳಾಗಲಿ. ಇಷ್ಟೆಲ್ಲ ಆಯ್ತು, ತುಲಾಭಾರ ಮಾಡ್ತಾ ಇದ್ದೀರಿ. ಮತ್ತು ಕಡೆಗೆ ಒಂದು ಮಾತು ಕೇಳ್ತೀರಿ, ಮತ್ತು ನಾ 25 ಕೊಟ್ಟರೆ ನೀವೇಸ್ ಕೊಡ್ಬೇಕೀಗ? ನಾವು 25 1000 ಪಟ್ಟು ಕೊಡ್ಬೇಕಲ್ಲ. ಮತ್ತು ಎಷ್ಟಾಗ್ತದೆ 25 1000 ಪಟ್ಟು ಅಂದ್ರೆ 5 ಲಕ್ಷ ಆಗತ್ತ, 11 ಲಕ್ಷ ಆಗತ್ತೆ. ಎಷ್ಟು ಹೇಳಾರಿ ಸರ್? 11 ಕೇಳಾರಿ, 25 ಲಕ್ಷ ಕೇಳಾರಿ, 11 ಕೇಳೋದು. ಅದಕ್ಕೆ ದಯವಿಟ್ಟು ಒಂದು ಕಾಣಿಕೆಯನ್ನು ಕೇಳ್ತಾ ಇದ್ದೀನಿ. ಅದು ಯಾವ ಕಾಣಿಕೆ ಅಂತಂದ್ರೆ ಭಾಳ ಲಕ್ಷ ಕೊಟ್ಟು ಯುವಕರಿಗೆ ಕೇಳ್ರಿ. ಯುವಕರಿಂದ ಆ ಕಾಣಿಕೆ ಕೇಳ್ತಾ ಇದ್ದೀನಿ. ತಾವೆಲ್ಲ ಮಾತೃ ಸ್ವರೂಪಗಳಾಗಿದ್ದೀರಿ, ದೇವತೆ ಇದ್ದೀರಿ ನೀವು ಎಲ್ಲ. ಇವತ್ತು 30 ವರ್ಷದ ವಯಸ್ಸಿನ ಕೆಳಗಡೆ ಇರ್ತಕ್ಕಂಥ ಹುಡುಗರಿಗೆ ನಿಮ್ಮ ಕಾಣಿಕೆ ಕೇಳ್ತೀನಿ. ಯಾವ ಕಾಣಿಕೆ ಅಂದ್ರೆ ಬೆಳ್ಳಿಯ ಕಾಣಿಕೆ ಅಲ್ಲ, ಬಂಗಾರದ ಕಾಣಿಕೆ ಅಲ್ಲ, ರೂಪಾಯಿಯ ಕಾಣಿಕೆ ಅಲ್ಲ. ನಿಮ್ಮಲ್ಲಿ ಏನು ಪಾನ್ ಪರಾಗ ಗುಟಕ ಮಟಕ ಅವಲ್ಲ ಕುಡಿಯೋದು, ಅದು ಬಿಟ್ಟರೆ ಅಂದ್ರೆ ಅದೇ ದೊಡ್ಡ ಕಾಣಿಕೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೆಲ್ಲ ಸುಂದರವಾದಂತಹ ಕಾರ್ಯಕ್ರಮ ಮಾಡಿದ್ರೆ ನೀವೆಲ್ಲ ಯುವಕರು ಮನಸ್ಸು ಮಾಡಿದ್ರೆ ಬಿಡ್ಬೋದು. ಪ್ರತಿ ತಿಂಗಳು ಒಂದು 100 ಮಂದಿನ ಹರ್ಕೊಂಡು ಮಠಕ್ಕೆ ಬಂದು ಬಿಡ್ಲತ್ತಾರೆ. ಬಿಡಂದ್ರೆ ಮತ್ತೆ ಅಲ್ಲಿ ಬಸವರಾಜ ಸ್ವಾಮಿ ಅಂತ ಆಯುರ್ವೇದ ಗುಳಿಗೆನೂ ಕೊಡ್ತಾರೆ. ಭಾಳ ಬಿಡೋದರಿದ್ದರೆ ನೀವು ಕರ್ಕೊಂಡು ಬರ್ರಿ ಗಂಡದರಿ. 6 ತಿಂಗಳ ಗುಳಿಗೆ ಕೊಟ್ಟಂದ್ರೆ ಬಂದ ಮಾಡಿದ್ರು ನಮ್ಮ ತಾಯಂದಿರಿಗೆ ಮಾತ್ರ ಹೊಡಿಬೇಡ್ರಪ್ಪ. ನಿಮ್ಮ ಕೈ ಜೋಡಿಸ್ಕೊಳ್ತಾರೆ, ಕೈ ಜೋಡಿಸ್ಕೊಳ್ತೀವಿ. ಎಷ್ಟೋ ಮಂದಿ ತಾಯಂದ್ರು ಬಂದು, ಯಪ್ಪ ಏನ್ರಿ ನನ್ನ ಗಂಡ ಬಂದು ಹೊಡಿತಾನ ಬಂದು ಹೊಡಿತಾನ. ಒಬ್ಬಾಕಿ ತಾಯಿ ಹೇಳ್ತಾ ಇದ್ರು, ನನ್ನ ಮಗನೇ ನನಗೆ ಹೊಡಿತಾ ಇದ್ದಾನೆ. ಮತ್ತು ಏಸು ಗುರುಗಳ ಆಶೀರ್ವಚನ ಕೇಳಿ ಏನು ಫಲ ಅದು? ಅದಕ್ಕೆ ನಿಜವಾಗಿ ಅವೆಲ್ಲ ಕೆಟ್ಟ ಗುಣಗಳೆಲ್ಲ ಬಿಟ್ಟು ಮತ್ತು ಹಾಲು ಕುಡೀರಿ. ಆಕಳ ಹಾಲು ಸಾಕ್ರಿ, ಆಕಳ ಹಾಲು ಕುಡಿದ್ರಿ, ಅಲ್ಕೋ ಹಾಲು ಕುಡಿಬೇಡ್ರಿ. ಅಲ್ಕೋ ಹಾಲು ಯಾಕಂದ್ರೆ ಪ್ರತಿನಿತ್ಯ ಹಾಲು ಕುಡಿತೇವೆ. ಆದರೆ ನಿಜವಾಗಿ ತಾವೆಲ್ಲರೂ ಕೂಡ ಸದ್ಭಾವನೆಯಿಂದ ಬಾಳಿ ಎಲ್ಲ ಚಟಗಳನ್ನು ಬಿಟ್ಟು ನಮ್ಮ ತಂದೆ ತಾಯಿ ಸೇವಾ ಮಾಡಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ಆರ್ಕುಡು ಮುತ್ತಿಯವರು ಸೇವಾರ ಮಾಡ್ತೀರಿ. ಇದಕ್ಕಿಂತ ಆರ್ಕುಡು ಮುತ್ತಿಯವರಿಗಿಂತ ಶ್ರೇಷ್ಠವಾದಂಥ ಒಂದು ಸೇವೆ ಯಾವುದಂದ್ರೆ ತಂದೆ ತಾಯಿ ಸೇವಾ. ತಂದೆ ತಾಯಿ ಸೇವೆ, ತಾಯಿ ಪಾದಕ್ಕೆ ದಿನ ನಮಸ್ಕಾರ ಮಾಡ್ರಿ. ನನಗೆ ಭಾಳ ಖುಷಿ ಆಗ್ತದೆ. ಇಲ್ಲಿ ಕುಂತ ನೋಡ್ರಿ ಕಾರ್ತಿಕ್ ಸ್ವಾಮಿ, ಎಲ್ಲರೂ ನೋಡ್ರವ್ರು ಇದರ ಬಣ್ಣ ಕರಗದ ಅವ್ರು, ಹಂಗೇನಿಲ್ಲ. ಆದ್ರೆ ಬಣ್ಣ ಕರಗಿದ್ರೆ ಗುಣ ಭಾಳ ಚಲೋ. ಏನು ಗುಣ ಅಂದ್ರೆ ನನಗೇನು ಖುಷಿ ಆಗ್ತದೆ ಅಂತಂದ್ರೆ ಪ್ರತಿನಿತ್ಯ ಹಾರ್ಕೋಡು ಮಠದಾಗ ರುದ್ರಾಭಿಷೇಕ ಮಾಡ್ತಾರೆ 25 ವರ್ಷದಿಂದ. ಅದಕ್ಕಿಂತ ವಿಶೇಷ ಆನಂದ ಏನಂದ್ರೆ ಸುಮಾರಿಗೆ 50-55 ವಯಸ್ಸಾಗ್ಯದ. ಪ್ರತಿನಿತ್ಯ ಮನೆಗೆ ಹೋಗಿ ಊಟ ಆದ ನಂತರ ತಾಯಿಗೆ ಸೇವಾ ಮಾಡಿ ಆಕೆ ನಿದ್ದೆ ಹತ್ತದಾಗೆ ಕೈಕಾಲು ಹೊತ್ತೋದು ಬಿಡ್ತಾರೆ. ಸಾಕು, ಅದು ನನಗೆ ಭಾಳ ಖುಷಿ ಆಗುತ್ತೆ. ಅಷ್ಟು ಸೇವಾ ಮಾಡ್ಯಾರ ಅಂತ ತಿಳ್ಕೊಂಡು ಅವರು ನಮ್ಮ ಅಪ್ಪ ನಮ್ಮ ಸೇವಾ ಮಾಡ್ತಾನೆ, ಭಾಳ ಭಕ್ತಿಯಿಂದ ಮಾಡ್ತಾನೆ. ಅವರೆಲ್ಲ ಸೇವಾ ಮಾಡ್ಯಾರ ಅಂತ ತಿಳ್ಕೊಂಡು ಇವರು ಸೋಲಾಪುರಕ್ಕೆ ನಡೆದ್ರು. ಅವ್ರು ಸೋಲಾಪುರಕ್ಕೆ, ಅದು ಲಾಸ್ಟ್ ಘಟನೆ ಹೇಳಿ ಮುಗಿಸ್ತೀನಿ. ಸೋಲಾಪುರಕ್ಕೆ ನಡೆದ್ರಿ, ಅಲ್ಲಿ ಊರು ಗೌಡ್ರಿಗೆ ಆರಾಮಿದ್ದಿಲ್ಲ. ಇವರಿಗೆ ನಾ ಏನು ಹೇಳಿದಂದ್ರೆ, ನೋಡ್ರಪ್ಪ ಈಗ ಟೈಮ್ ಚಲೋ ಇಲ್ಲ, ಹೋಗ್ಬೇಡ್ರಿ ಅಂತ ಹೇಳಿದ್ರು. ಇಲ್ರಿ ನಾವು ಹೋಗ್ಬಿಡ್ತೀವಿ ಅಂತ. ಹೋಗೋದು ಹೋಗ್ತಾರಲ್ಲ, ಹೋಗ್ರಿ ಟ್ರೈನಿಗೆ ಹೋಗ್ರಿ ಅಂದ್ರೆ ಬಸ್ಸಿಗೆ ಹೋಗ್ರಿ. ಹ್ಞೂ ರೀ ಅಪ್ಪ ಬಸ್ಸಿಗೆ ಹೋಗ್ತೀವಿ, ಟ್ರೈನಿಗೆ ಹೋಗ್ತೀವಿ. ಕೊನೆಗೆ ಹೋಗೋದನ್ನ ರೂಮ್ನಾಗ ಗಣಿಕೆ ಹಾಕೋದು ಅಪ್ಪ ಹಿಂಗೆ. ಅವಾಗನೇ ಕೇಳೋದು ನನಗೆ, ಏನಪ್ಪ ಮತ್ತೆ ಟ್ರೈನಿಗೆ ನಡೆದ್ರೆ ಬಸ್? ಇಲ್ಲಿಲ್ರಿ ಬಸ್ಸಿಗೆ ಹೋಗ್ತೀವಿ. ಬಂಗ್ಲಾ ತನ ಹೋಗ್ಯಾರ, ಸೀದಾ ಹೋಗಿ ಬಸ್ಸಿಗೆ ಏರ್ಯಾರ. 3 ಮಂದಿ ಇವ್ರ ಜೊತೆಯಲ್ಲಿ ಬಸವಣ್ಣಪ್ಪ ಅಂತಿದ್ರು. ಬಸ್ಸಿಗೆ ಏರ್ಯಾರ, ಸುಮ್ಮನೆ ಏರ್ ಹೋಗ್ಬೇಕಿಲ್ಲ. ಉಮ್ರಗತನ ಹೋಗಿ ಸೋಲಾಪುರ, ಇದು ಉಮ್ರಗತನೇ ಹೋಗ್ತದ ಅಂತ ಬಸ್ ಇಳಿದ್ಬಿಟ್ರೆ. ಬಸ್ಸಿನಾಗ ಇಳಿದು ಏನು ಮಾಡ್ಯಾರ, ಒಂದು ಜೀಪಿನಾಗ ಹೋದ್ರು. ನಮ್ಮ ಮಾತು ಮೀರ್ದಂಗೆ ಆಯ್ತು. ಜೀಪಿನಾಗ ಕುಂತು ಸೋಲಾಪುರ ಸರಿ ಹೋದ್ರೆ ಅವ್ರು ಆಕ್ಸಿಡೆಂಟ್ ಆಗಿ 20 ಫೀಟ್ ತೆಳಗೆ ಬಿದ್ದರು. ಅವ್ರು ಬದುಕೊಳ್ಳೋದು 20 ಫೀಟ್ ತೆಳಗೆ ಬಿದ್ದು. ಇದು ಗುರುವಿನ ಆಶೀರ್ವಾದ ಅಂತ. ಬಸವಣ್ಣಪ್ಪವ್ರು ಎನ್ನುವಂಥವ್ರು ವಯಸ್ಸಾಗಿತ್ತು, ಅವ್ರು ಏನೋ ಚೆನ್ನಾಗಿ ಅದೇ ಸಂದರ್ಭ ತೀರ್ಕೊಂಡ್ರು. ಅದರಿಬ್ಬರು ಗುರುವಿನ ಸೇವಾ ಮಾಡಿದ ಫಲವಾಗಿ ಇವತ್ತು ಜೀವಂತವಾಗಿ ಬಂದು ಸೇವೆಯನ್ನು ಮಾಡ್ತಾ ಇದ್ರು. ಆ ದಿಶೆಯಲ್ಲಿ ತಂದೆ ತಾಯಿ ಸೇವಾ ಮಾಡ್ರಿ, ಗುರು ಹಿರಿಯರ ಸೇವಾ ಮಾಡ್ರಿ. ದಯವಿಟ್ಟು ನಿಮ್ಮ ಪತ್ನಿಯರ ಎದುರ ತಂದೆ ತಾಯಿಗೆ ಬೈಬೇಡಿ. ತಂದೆ ತಾಯಿಗೆ ಬೈದ್ರಪ್ಪ ಅಂತಂದ್ರೆ ಅವ್ರ ಆತ್ಮಚಾರ ಅಂತಂದ್ರೆ ನಿಮಗೆ 1 ಜನ್ಮ ಅಲ್ಲ 7 ಜನ್ಮದ ಪಾಪ ಹತ್ತದ ನೋಡಿ, 7 ಜನ್ಮದ ಪಾಪ. ಅದಕ್ಕಾಗಿ ನನಗೊಂದು ಆತ್ಮವಿಶ್ವಾಸ ಇದೆ.
ನೀರಳ್ಳಿ ಗ್ರಾಮದ ಎಲ್ಲಾ ಭಕ್ತಾದಿಗಳು, ಎಲ್ಲ ಯುವಕರು ನೀವೆಲ್ಲ ಪುಣ್ಯವಂತಿದ್ದೀರಿ, ಅನುಭಾವಿಗಳಿದ್ದೀರಿ, ಆರ್ಕೋಡು ಮಠದ ಭಕ್ತರಾಗಿದ್ದೀರಿ. ನೀವೆಲ್ಲರೂ ಕೂಡ ಒಳ್ಳೆಯ ರೀತಿಯಾಗಿ ಜೀವನವನ್ನು ಸಾಗಿಸ್ತೀರಿ ಎನ್ನುವಂಥ ವಿಶ್ವಾಸವನ್ನು ತಾಳಿ ಇದೇ ರೀತಿಯಾಗಿ ಭಕ್ತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ. ನಮ್ಮ ಶರಣಯ್ಯ ಸ್ವಾಮಿಯವರಿಗೆಲ್ಲ ಯುವಕರಿಗೆ, ಅನುಭವಿಗಳಿಗೆ, ಹಿರಿಯರಿಗೆ, ನಮ್ಮ ಬಸವರಾಜ ಪಾಟೀಲ್ ಅವರು ಕುಂತಾರೆ. ಈಗ ಅವರಿಗೆ 80 ವಯಸ್ಸು, ಇನ್ನೊಂದು 10 ವರ್ಷ ಪ್ರಮೋಷನ್ ಆಗಲಿ, ಅವರ ಆಯುಷ್ಯ ಬೆಳಿಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಆರ್ಕೋಡು ಶಿವಯೋಗ ಆಶೀರ್ವಾದ. ನಿಮ್ಮೆಲ್ಲ ತಾಯಂದರು ಬಂದು ಕುಂತೀರಿ. ಮತ್ತು ಯುವಕರ ಬಗ್ಗೆ ಹೇಳಿದ್ರೆ ನಮಗೇನು ಹೇಳ್ತೀರಿ ಅಂತ ನೀವು ಕೇಳ್ಬೋದು. ನೀವೆಲ್ಲ ತಾಯಂದ್ರೆ ನಿಮ್ಗೆ ಏನು ಹೇಳ್ತಾ ಇದ್ದೀರಿ ಅಂದ್ರೆ, ನೀವು ಅತ್ತಿ ಮಾವನ ಸೇವೆ ಮಾಡಿರಿ, ಮತ್ತು ಸದಾಕಾಲ ಗಂಡನ ಮೇಲೆ ಭಕ್ತಿ ಇಡ್ರಿ. ಮನೆಯೇ ಗುರು ಅಮ್ಮ, ಪತಿಯೇ ದೇವರಮ್ಮ. ನಿಮಗೊಂದು ಮಾತು ಹೇಳ್ಬೇಕಂದ್ರೆ, ಅನೇಕ ಜನ ಗೃಹಸ್ಥರಿದ್ರಿ, ಎಲ್ಲ ಲಗ್ನ ಆದವರಿದ್ರಿ. ಮನೆಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ, ದೇವರ ಮುಂದೆ ಕಿರುನಗೆ ಎಂಬ ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ ಅನ್ನುವಂತೆ ಆ ಜ್ಯೋತಿ ಬೆಳಗ್ರಿ. ಮನ್ಯಾಗ ಶಾಂತಿಯಿಂದ ಇರ್ರಿ, ಏನೇ ಕಷ್ಟ ಬಂದ್ರೆ ತಳ್ಕೊಂಡಿರ್ರಿ. ದಯವಿಟ್ಟು ಎಂಥ ಕಷ್ಟ ಬಂದ್ರೂ ಕೂಡ ನಿಮಗೆ ಕುತ್ತಿಗೆತನ ಕಷ್ಟ ಬಂದ್ರೆ ಆರ್ಕೋಡು ಮುತ್ತವರಿಗೆ ನೆನೆಸ್ರಿ, ಎಲ್ಲಾ ಕಷ್ಟ ದೂರ ಆಗಿ ಹೋಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸರ್ವರಿಗೂ ಶುಭಾಶೀರ್ವಾದವಾಗಲಿ. ಆರ್ಕೋಡು ಶಿವನಿಗೆ ಆಶೀರ್ವಾದ ಇರಲಿ ಎಂದು ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೇನೆ. ಮನಸ್ಸನ್ನ ಶುದ್ಧೀಕರಣ ಮಾಡಿ ಭಕ್ತರಿಗೆ ಆಶೀರ್ವಚನವನ್ನ ನೀಡಿ, ಇವತ್ತು ನಿಮಗೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅಥವಾ ಸುಖ ಇದ್ದರೂ ಕೂಡ ನನ್ನ ಒಂದು ಪ್ರಕಾರ ಅಂತಂದಾಗ ಹಾರ್ಕು ಮುತ್ತರನ್ನ ತಮ್ಮ ಮನದಲ್ಲಿ ನೆನೆದ್ರೆ ನಿಮ್ಮ ಕಷ್ಟಗಳನ್ನ ದೂರ ಆಗ್ತಾವ ಅಂತೇಳಿ ಹೇಳ್ತೀನಿ. ಹೀಗಾಗಿ ಆ ಒಂದು ಭಕ್ತರ ಮನಸ್ಸನ್ನ ಶುದ್ಧೀಕರಣ ಮಾಡಿದಂತ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.